ನೇಕಾರ ಕುಟುಂಬ. ಕೊನೆ ಟೀ ಕುಡ್ದೆ ಕೇಳಿದೆ, ಇಲ್ಲಿ ಯಾರು ನಗರ ಪಾಲಿಕೆ ಸದಸ್ಯರು? ಅಣ್ಣಾಜಿ, ನಾವೆಲ್ಲ ಕನ್ನಡಿಗರಿದ್ದೀವಿ, ಆದರೆ ಇಲ್ಲಿ ಮರಾಠಿ ಒಬ್ಬ ರೌಡಿ ಗೆಲ್ತಾನೆ. ಕೊನೆಗೆ ಅದೇ ನನ್ನ ಮನಸ್ಸಲ್ಲಿ ಉಳಿಯಿತು. ಅದಾದ 3 ತಿಂಗಳಿಗೆ ನಾನು 3 ತಿಂಗಳು ಹೆಚ್ಚು ಕಡಿಮೆ ಬೆಳಗಾವಿಗೆ ಹೋಗೋದು ಬರುವುದು ಪ್ರಾರಂಭ ಮಾಡಿದೆ. ಕನ್ನಡ ಭಾಷಾ ಒಕ್ಕೂಟ ಅಂತ ಹೇಳಿ ಅಲ್ಲಿ ಒಂದು ಚುನಾವಣೆಗೆ ಒಂದು ಒಕ್ಕೂಟ ಮಾಡಿಕೊಂಡು 22 ಜನನ ಚುನಾವಣೆ ನಿಲ್ಲಿಸಿದೆ ಬೆಳಗಾವಿಲಿ. 22 ಜನ ನಿಲ್ಲಿಸಿದೆ. 22 ಜನಕ್ಕೂ ಸಹ ನಾನು ಎಲ್ಲ ಥರದ ಸಹಾಯ ಮಾಡಿ ಆ ಚುನಾವಣೆಯಲ್ಲಿ 22 ಜನನೂ ಗೆದ್ದರು ಮಹಾನಗರ ಪಾಲಿಕೆಗೆ. ಮೇಯರ್ ಸಹಾಯ ಅಂದರೆ ಯೂಶಲಿ ಏನೇನಿರುತ್ತೆ? ಈಗ ಅಲ್ಲಿ ಖರ್ಚುಗಳು, ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ಅದು ಪೋಸ್ಟರು ಇರ್ಬೋದು, ಅದರ ಭಿತ್ತಿ ಪತ್ರ ಇರ್ಬೋದು, ಈ ಥರದ್ದೆಲ್ಲ ಅಲ್ಲಿ ಬಂದಂಥ ಊಟ ತಿಂಡಿ ವ್ಯವಸ್ಥೆ ಇದೆಲ್ಲ ನಾನೇ ಮಾಡಿದೆ. ಆಗ 22 ಜನ ಅಲ್ಲಿ ಆಯ್ಕೆ ಆದರು. ಅವಳ ಅದೃಷ್ಟಿಗೆ ಕ್ಯಾಟಗರಿ ಅವಳದೇ ಬಂತು. ಅವಳು ಗೆದ್ದಿದ್ಲು. ಅವಳು ನಿಲ್ಲಿಸಿದ್ದೆ ಆ ವಾರ್ಡಲ್ಲಿ, ಅವಳು ಗೆದ್ಲು. ಕ್ಯಾಟಗರಿ ಮಹಿಳಾ ಇದ್ರದ್ದು ಕ್ಯಾಟಗಿರಿ ಅವಳದೇ ಬಂತು. ಒಬ್ಬಳೇ ಹೆಣ್ಣು ಮಗಳಿದ್ದಿದ್ದು, ಅವಳೇ ಮೇಯರ್ಗೆ ನಿಂತ್ಕೊಂಡೆ. ನಾಳೆ 1 ವಾರ ಮೇಯರ್ ಚುನಾವಣೆ ಇದೆ. ನಾನು ಬೆಂಗಳೂರಿಗೆ ಬಂದು ಮತ್ತೆ ಹಿಂದಿನ ದಿವಸ ಹೋಗ್ತೀನಿ ಬೆಳಗಾವಿಗೆ. ಹೋದರೆ ಈ ಸಂಭಾಜಿ ಪಾಟೀಲ್ ಜೈಲಿಂದ ಬಂದಿರ್ತಾನೆ. ಬಂದಿದ್ದಾಗ ಏನು ಮಾಡ್ತಾನೆ, ಬಂದೋನೆ ನಮ್ಮ 7 ಜನ ಕಾರ್ಪೊರೇಟ್ರನ್ನ ಕಿಡ್ನಾಪ್ ಮಾಡಿ ತೊಗೊಂಡೋಗ್ತಾನೆ. ತಗೊಂಡೋಗಿ ಅವನು ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡ್ರಲ್ಲಿ ತೋಟದ ಮನೆ ಅಲ್ಲಿ ಇಟ್ಕೋತಾನೆ. ಅದೇನಾಗಿದೆ, ಮಹಾರಾಷ್ಟ್ರದ ಜಾಗ ಅಂತ ಕರ್ನಾಟಕದ ಪೊಲೀಸ್ನವ್ರು ಅಲ್ಲಿಗೆ ಬರೋದಿಲ್ಲ, ಕರ್ನಾಟಕದ ಜಾಗ ಅಂತ ಮಹಾರಾಷ್ಟ್ರದ ಪೊಲೀಸ್ನವ್ರು ಬರೋದಿಲ್ಲ, ಅಂಥ ಪ್ರದೇಶ ಅದು. ನೋ ಮ್ಯಾನ್ಸ್ ಲ್ಯಾಂಡ್ ಅಂತಾರಲ್ಲ. ಕೊನೆಗೆ ರಾತ್ರಿ 2 ಗಂಟೆ ನಾನು ಆ ಮಹಾನಗರ ಪಾಲಿಕೆ ಸದಸ್ಯರಿಗೆ ರಾತ್ರಿ ಊಟದ್ದು ಇದು ಮಾಡಿ ಊಟ ಮಾಡಿಸಿ ಬಂದು ಒಂದು ಹೋಟ್ಲಲ್ಲಿ ಮಲಗಿರ್ತೀನಿ. 2 ಗಂಟೆ ರಾತ್ರಿಗೆ ಸಂಭಾಜಿ ಪಾಟೀಲ್ ಫೋನ್ ಮಾಡ್ತಾನೆ. ಏನು ನೀನು ಬೆಳಗ್ಗೆ ನಾಳೆ ಕನ್ನಡದವ್ರು ಮೇಯರ್ ಮಾಡ್ತೀನಿ ಇಂದೆಲ್ಲ, ಎಲ್ಲಿಂದ ಮಾಡ್ತೀವಿ ಮೇಯರು? ನಿಮ್ಮ 7 ಜನ ಕಾರ್ಪೊರೇಟ್ರು ನನ್ನ ಜೊತೆಯಲ್ಲಿದ್ದಾರೆ. ಇದೇನು ಸರ್, ಒಳ್ಳೆ ಸಿನಿಮಾ ನೋಡ್ದಂಗೆ ಆಗ್ತದೆ. ರಾತ್ರಿ 2 ಗಂಟೆಗೆ ಹೇಳ್ತಾನೆ, ನೀನು 20 ಲಕ್ಷ ದುಡ್ಡು ತೊಗೊಂಡು ನಾನು ಕಳಿಸಿದ ಕಾರ್ನಲ್ಲಿ ನೀನು ಒಬ್ಬನೇ ನನ್ನ ತೋಟದ ಮನೆಗೆ ಬಂದರೆ ಆಗ ನೀನು ಮೇಯರ್ ಮಾಡ್ಬೋದು ನಾಳೆ, ಇಲ್ಲಾಂದರೆ ಸಾಧ್ಯ ಇಲ್ಲ. ನಾನು ಒಂದಷ್ಟು ಅವತ್ತು ಚುನಾವಣೆ ಅಂದರೆ ಏನಾರು ಇದ್ದೇ ಇರುತ್ತೆ ಅಂತ ಸ್ವಲ್ಪ ಹಣವನ್ನು ಇಟ್ಕೊಂಡಿದ್ದೆ ಹೋಟ್ಲಲ್ಲಿ. ಅಲ್ಲಿ ಕನ್ನಡಮ್ಮ ಪತ್ರಿಕೆ ಅಂತ ಹೇಳಿ ಉಮಾದೇವಿ ತೋಪಣ್ಣ ಅಂತ ಹೇಳಿ ಅವರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದವರು, ಕನ್ನಡದವರು, ಮತ್ತು ಒಂದು ಪತ್ರಿಕೆ, ಅದ್ಭುತವಾದ ಪತ್ರಿಕೆ, ಕನ್ನಡಮ್ಮನ ಪತ್ರಿಕೆ, ಕನ್ನಡಮ್ಮ ಅಂತ ಪತ್ರಿಕೆ ಹೆಸರು. ಅವ್ರಿಗೆ ಫೋನ್ ಮಾಡಿದೆ. ಆಯಿತು, ನಾನೊಂದು ಸ್ವಲ್ಪ ಕಳಿಸ್ಕೊಡ್ತೀನಿ ಅಂದರು. ಅವರೊಂದು ಸ್ವಲ್ಪ ಕಳಿಸ್ಕೊಟ್ರು. ನಾನು ಅಲ್ಲಿರೋ ಪೊಲೀಸ್ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದೆ. ಎಲ್ಲ ಹೇಳ್ತಾರೆ, ಹೋಗಬೇಡಿ, ಆ ಜಾಗ ಸರಿ ಇಲ್ಲ, ಹೋಗಬೇಡಿ. ಯಾಕೆ ನಿಮ್ಗೆ ಇಂಥ ಹುಚ್ಚುತನ? ಬಿಟ್ಬಿಡಿ, ಕನ್ನಡದವ್ರು ಮೇಯರ್ ಆದ್ರೇನು, ಬಿಟ್ಟರೆ ನಿಮ್ಗೆ ಯಾಕೆ ಅದು? ಇದ್ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀರಾ ನೀವು? ಆಗ ಇನ್ನೇನು ವಿಧಿ ಇಲ್ಲ, ಎಲ್ಲ ಕಡೆ ಹೇಳ್ಕೊಂಬಂದೇನೆ, ಈ ಬಾರಿ ಬೆಳಗಾವಿಲಿ ಕನ್ನಡದವ್ರು ಮೇಯರ್ ಆಗ್ತಾರೆ. ಜೀವವನ್ನು ಗಟ್ಟಿಯಾಗಿ ಇಟ್ಕೊಂಡು ಅವ್ರು ಕಳಿಸಿದ ಕಾರಲ್ಲಿ 20 ಲಕ್ಷ ದುಡ್ಡು ತೊಗೊಂಡು ಒಬ್ಬನೇ ಹೋದೆ ತೋಟದ ಮನೆಗೆ. ನನಗೂ ಅವನಿಗೂ ಒಂದಷ್ಟು ಈ ಮಾಧ್ಯಮಗಳ ಜೊತೆಯಲ್ಲಿ ಮಾಧ್ಯಮದಲ್ಲಿ ಅವನು ಅಲ್ಲಿ ಕೂತ್ಕೋತಿದ್ದ ಬೆಳಗಾವಿಲಿ, ನಾನು ಬೆಂಗಳೂರಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ. ಅವನಿಗೆ ಯಾವಾಗಲೂ ನಾನು ಒಂದಷ್ಟು ಕ್ಲಾಸ್ ತೊಗೋತಿದ್ದೆ ಮಾಧ್ಯಮದ ಮುಖಾಂತರ. ಏನು ಮಾತಾಡ್ತಾ ಇದ್ರಿ ಕ್ಲಾಸ್ ತೊಗೊಳ್ಳೋದಂದರೆ? ಅದು ಹೇಗೆ ನೀನು ಬೆಳಗಾವಿಗೆ ಬರ್ತೀಯ, ನೀನು ಹೇಗೆ ಇದು ಮಾಡ್ತೀಯ, ಹಾಗೆ ಅಂದಾಗ ನಾನು ಉತ್ತರ ಕೊಡ್ತಿದ್ದೆ, ಬೆಳಗಾವಿ ನಿಮ್ಮ ಅಪ್ಪಂದಲ್ಲ ಕಣೋ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಚೆನ್ನವ ಹುಟ್ಟಿದ್ದಂಥ, ರಾಯಣ್ಣ ಹುಟ್ಟಿದಂಥ ಪುಣ್ಯ ಭೂಮಿಲಿ ನೀನು ಯಾರು ಅರಿಯ ನೀರಿಗೆ ದೊಣ್ಣೆ ನಾಯಕ ಅನ್ನಂಗೆ ಅಂತ ಹೀಗೆಲ್ಲ ತುಂಬ ಸಲ ಅವನ ಜೊತೆಲಿ ಸಂಘರ್ಷದ ಮಾತುಗಳು ನಡೀತಾ ಇತ್ತು. ಅದು ಅವನ ಹೆಂಡ್ತಿ, ಅವನು ಸುಮ್ಮನಿದ್ದ ಆ ಸಂದರ್ಭಕ್ಕೆ ತೋಟದ ಮನೆ. ಅವನ ಹೆಂಡ್ತಿ ಸುಮ್ಮನೆ ಇರಲಿಲ್ಲ. ಭಾರಿ ದೊಡ್ಡ ಹೆಣ್ಣು ಮಗಳು, ಭಾರಿ ಘಟಾನುಘಟಿ ಹೆಣ್ಣು ಮಗಳು, ಏನು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಇಡೀ ತೋಟದಲ್ಲಿ ಅಲ್ಲಲ್ಲೇ ಬೆಂಕಿ ಹಚ್ಚಿದ್ದಾರೆ, ಅಲ್ಲಲ್ಲಗೊಂದು ಗುಂಪು ಅಲ್ಲಲ್ಲೇ ಇಸ್ಪಿಟ್ಟಾಡ್ಕೊಂಡು ಕೂತಿದ್ದಾರೆ. ಆ ಜಾಗಕ್ಕೆ ಹೋಗ್ಬಿಟ್ಟೆ ನಾನು. ಯಾಕೆ ಇಲ್ಲಿಂದ ವಾಪಸ್ ಹೋಗೋದು ಅನ್ನೋ
ಆಲೋಚನೆಗಳು ಇದೆ. ಆ ಸಂದರ್ಭಕ್ಕೆ ಹೋಗ್ತೀವ ನಾವು ವಾಪಸ್ ಹೋಗ್ತೀವಿ ಅನ್ನೋ ಒಂದು ವಾತಾವರಣ. ಆದರೂ ಬಿಡಲಿಲ್ಲ. ಕೊನೆಗೆ ಅವನ ಜೊತೆಲಿ ಕೂತ್ಕೊಂಡು ಮಾತಾಡಿದೆ. ಅವನಿಗೇನಿತ್ತು ಅಂದರೆ, ಅವನು ಎಮ್ ಎಲ್ ಎ ಆಗಿದ್ದ ಆವಾಗ. ಅವನು ಬೆಂಗಳೂರಿಗೆ ಬಂದಿರಲಿಲ್ಲ ನಮ್ಮ ಬೈಕ್ಗೆ. ಅವನಿಗೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಆಗ ನನ್ನ ಜೊತೆಲಿ ಮಾತಾಡ್ತಾ, ನೋಡಿ ನೀವು ಬೆಂಗಳೂರು ಬಂದಾಗ ನಾನು ಏನೂ ಮಾಡಲ್ಲ ಅನ್ನೋದಾದರೆ ನಾನು 7 ಜನ ಇವ್ರನ್ನ ಕಳಿಸ್ಕೊಡ್ತೀನಿ ಅಂದ. ಆಯಿತು ಅಂತ ಹೇಳಿ ಆ ಸಂದರ್ಭಕ್ಕೆ ಏನು ಮಾಡೋದು, ಆಯಿತು ಅಂತ ಹೇಳಿ 20 ಲಕ್ಷ ದುಡ್ಡು ಕೊಟ್ಟು ಆ 7 ಜನ ಕಾರ್ಪೊರೇಟ್ರ್ ಕರ್ಕೊಂಬಂದೆ ಅಲ್ಲಿಂದ. ರಾತ್ರಿ ಅವ್ರನ್ನೆಲ್ಲ ಒಂದು ಹೋಟ್ಲಲ್ಲಿ ರೂಮಲ್ಲಿ ಬಿಟ್ಟು ಲಾಕ್ ಮಾಡಿಬಿಟ್ಟು ತಗೊಂಬಂದು ಬೆಳಗ್ಗೆ ಮಹಾನಗರ ಪಾಲಿಕೆಯಲ್ಲಿ ಕರ್ಕೊಂಡೋಗಿ ಆ ಹೆಣ್ಣುಮಗಳನ್ನ ಮೇಯರ್ ಮಾಡಿದೆ. 26 ವರ್ಷದ ನಂತರ ಆ ಹೆಣ್ಣುಮಗಳು ಪ್ರಶಾಂತ್ ಬುಡಿವಿ ಅಂತ ಆ ಹೆಣ್ಣುಮಗಳು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆಗ್ತಾರೆ. ಇದು ಇತ್ತೀಚಿನ ತುಂಬ ಹಿಂದೆ. ನಾನು ಪ್ರಾರಂಭ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಿದ ಒಂದು 99ರಲ್ಲಿ ರಕ್ಷಣಾ ವೇದಿಕೆ ಉದಯವಾಯಿತು, ಒಂದು 3-4 ವರ್ಷದ ಅಂತರದಲ್ಲಿ. ಆಗ ಅಲ್ಲಿಂದ ಆ ಮೇಯರ್ ಚುನಾವಣೆ ಆಗಿ ಆ ಮೇಯರ್ ಘೋಷಣೆ ಆದ ಮೇಲೆ ಬಂದು ಕಿತ್ತೂರಾಣಿ ಚೆನ್ನಮ್ಮನಿಗೆ ಮಾಲೆ ಹಾಕಿ ಅಲ್ಲಿಂದ ಬೆಂಗಳೂರಿಗೆ ಬರ್ತೀನಿ.